ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ನನ್ನ ಹೆಸರು ಸುಕನ್ಯಾ, ವಯಸ್ಸು 36. ನನಗೆ ಮನೆಯಲ್ಲಿ ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿದರು. ಹಾಗೆ ನನಗೆ ಒಬ್ಬ ಮಗಳು, ಅವಳಿಗೆ 21 ವರ್ಷ. ನಮ್ಮ ಊರು ಚಿತ್ರದುರ್ಗ, ಆದರೆ ನಾನು ಮದುವೆಯಾಗಿದ್ದು ತುಮಕೂರಿಗೆ. ನನ್ನ ಗಂಡ ನನ್ನ ಮಗಳಿಗೆ 12 ವರ್ಷ ಇದ್ದಾಗಲೇ ತೀರಿ ಹೋದರು. ನಾನು ಒಬ್ಬಳೇ ನನ್ನ ಮಗಳನ್ನು ಸಾಕಿ ಬೆಳೆಸಿದೆ. ಮಗಳು ಡಿಗ್ರಿ ಮುಗಿಸಿ ಮನೆಯಲ್ಲಿದ್ದಾಳೆ. ಈಗ ಅವಳಿಗೆ ಮದುವೆ ಮಾಡಲು ಹುಡುಗನನ್ನು ನೋಡುತ್ತಿದ್ದೀನಿ. ಸುಮಾರು 5 ಹುಡುಗರನ್ನು ನೋಡಿದ ನಂತರ ಒಬ್ಬ ಹುಡುಗ ಫಿಕ್ಸ್ ಆದ. ಆತನ ಹೆಸರು ಸತೀಶ್. ಆತನು ಕೂಡ ಮೈಸೂರಿನವನೇ. ಅವನ ವಯಸ್ಸು 28 ಆಗಿತ್ತು. ಅವನು ಅವರ ಮನೆಯಲ್ಲಿ ಒಬ್ಬನೇ ಮಗನಾಗಿದ್ದ. ನನ್ನ ಮಗಳಿಗೆ ಇವನು ಒಳ್ಳೆಯ ಜೋಡಿ ಎಂದು ನನಗೆ ಅನಿಸಿತು. ಒಳ್ಳೆಯ ಆಸ್ತಿ ಅಂತಸ್ತು ಎಲ್ಲ ಇದೆ. ಹಾಗಾಗಿ ಅವನಿಗೆ ಕೊಟ್ಟು ಮದುವೆ ಮಾಡಲು ನಿರ್ಧರಿಸಿದೆ. ಹೀಗಾಗಿ ಕೂಡಿಟ್ಟಿದ್ದೆಲ್ಲ ಹಣವನ್ನು ಖರ್ಚು ಮಾಡಿ ಒಂದು ದೊಡ್ಡ ಮದುವೆ ಛತ್ರದಲ್ಲಿ ಮದುವೆ ಮಾಡಿ ಮುಗಿಸಿದೆ. ನಂತರ ಅವರ ಮನೆಗೆ ನನ್ನ ಮಗಳು ಪಾದಾರ್ಪಣೆ ಮಾಡಿದಳು. ನನ್ನ ಮಗಳು ತುಂಬಾ ಭಯಪಡುತ್ತಿದ್ದಳು. ಅವಳಿಗೆ ನಾನು ಧೈರ್ಯ ತುಂಬಿ ಅವರ ಮನೆಗೆ ಕಳುಹಿಸಿದೆ. ನನ್ನ ಅಳಿಯ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ. ಅವನಿಗೆ ಆಫೀಸ್ ಕೆಲಸಕ್ಕಿಂತ ಮನೆಯಿಂದಲೇ ಕೆಲಸ ಇರುತ್ತಿತ್ತು. ಹೀಗಾಗಿ ಅವರು ಆಫೀಸ್ಗಿಂತ ಮನೆಯನ್ನೇ ಜಾಸ್ತಿ ಇರುತ್ತಿದ್ದರು. ನಾನು ಅವರಿಬ್ಬರನ್ನು ಪ್ರಸ್ತುತದ ಶಾಸ್ತ್ರಕ್ಕೆ ನಮ್ಮ ಮನೆಗೆ ಕರೆದೆ. ನನ್ನ ಅಳಿಯ ಮಗಳು ಮನೆಗೆ ಬಂದರು. ನಾನು ಅವರಿಬ್ಬರನ್ನು ಶಾಸ್ತ್ರಕ್ಕೆ ಕೂರಿಸಿದೆ. ನಂತರ ಎಲ್ಲ ಶಾಸ್ತ್ರ ಮುಗಿದ ನಂತರ ಇಬ್ಬರು ಪ್ರಸ್ತುತ ಕೋಣೆಗೆ ಕಳುಹಿಸಿ ನಾನು ಮನೆಯಿಂದ ಆಚೆ ಮಲಗಿಕೊಂಡೆ. ನಂತರ ಸುಮಾರು 12 ಗಂಟೆಗೆ ಜಾರಿತ್ತು. ಮನೆಯಿಂದ ಯಾವುದೇ ಶಬ್ದ ಕೂಡ ಬರುತ್ತಿರಲಿಲ್ಲ. ನನಗೆ ಅನುಮಾನ ಬಂದು ರೂಮಿನ ಕಿಟಕಿಯ ಹತ್ತಿರ ಹೋದೆ. ಕಿಟಕಿ ಓಪನ್ ಆಗಿತ್ತು. ನಾನು ಇಣುಕಿ ನೋಡಿದೆ. ನನ್ನ ಅಳಿಯ ಮಗಳು ಇಬ್ಬರು ದೂರ ದೂರ ಮಲಗಿದ್ದರು. ನಾನು ಯೋಚಿಸಿದೆ, ಇವರಿಬ್ಬರ ಮಧ್ಯೆ ಏನೂ ಆಗಿಲ್ವಾ ಅಂತ. ನಂತರ ನಾನು ಹೋಗಿ ಮಲಗಿಕೊಂಡೆ. ಬೆಳಗ್ಗೆ ಆಯಿತು. ನಾನು ಮನೆಯ ಬಾಗಿಲನ್ನು ಬಡಿದೆ. ಮಗಳು ಬಂದು ಬಾಗಿಲನ್ನು ತೆರೆದಳು. ಅವಳು ರಾತ್ರಿ ಹೇಗೆ ಅಲಂಕಾರ ಮಾಡಿದ್ದಳೋ ಬೆಳಗ್ಗೆಯೂ ಕೂಡ ಹಾಗೆ ಇದ್ದಳು. ಅವಳಲ್ಲಿ ಏನು ಬದಲಾವಣೆ ಇರಲಿಲ್ಲ. ನನಗೆ ತುಂಬಾ ಅನುಮಾನ ಬಂದಿತ್ತು. ನಾನು ಮಗಳಿಗೆ ಈ ವಿಷಯವನ್ನು ಕೇಳೋಕೆ ಆಗಲ್ಲ, ಬಿಡೋಕ್ಕೂ ಆಗಲ್ಲ ಅಂತ ಪರಿಸ್ಥಿತಿಯಲ್ಲಿದ್ದೆ. ನಂತರ ಅಳಿಯ ಮಗಳು ಇಬ್ಬರು ಅವರ ಮನೆಗೆ ಹೊರಟರು. ನಾನು ಧೈರ್ಯ ಮಾಡಿ ನಾಚಿಕೆಯನ್ನು ಬಿಟ್ಟು ನನ್ನ ಮಗಳನ್ನು ಕರೆದು ಕೇಳಿದೆ, ರಾತ್ರಿ ಏನೂ ಆಗಿಲ್ವಾ ಮಗಳೇ ಅಂದೆ. ಅದಕ್ಕೆ ಅವಳು ಸ್ವಲ್ಪ ಸಮಯ ಮೌನವಾಗಿದ್ದಳು. ಏನು ಹೇಳುತ್ತಿರಲಿಲ್ಲ, ಭಯಪಡುತ್ತಿದ್ದಳು. ಆಗ ನಾನು ಅವಳಿಗೆ ಹೇಳಿದೆ, ನೋಡಮ್ಮ, ಏನು ಭಯಪಡಬೇಡ. ನಾನು ನಿನ್ನ ಅಮ್ಮ. ನನ್ನ ಹತ್ತಿರ ಹೇಳೋಕೆ ನಾಚಿಕೆ ಗೀಚಿಕೆ ಎಲ್ಲ ಬೇಡ, ಆಯ್ತಾ? ನೀನು ಏನೇ ಇದ್ರೂ ನನ್ನ ಹತ್ತಿರ ಹೇಳ್ಕೋಬೇಕು ಕಂದ. ನನಗೆ ನಿನ್ನ ಬಿಟ್ಟರೆ ಯಾರಿದ್ದಾರೆ? ನಿನಗೆ ನನ್ನ ಬಿಟ್ಟರೆ ಯಾರಿದ್ದಾರೆ ಹೇಳು ಅಂದೆ. ಆಗ ನನ್ನ ಮಗಳು ಹೇಳಿದಳು, ಇಲ್ಲಮ್ಮ, ರಾತ್ರಿ ನಮ್ಮಿಬ್ಬರ ಮಧ್ಯೆ ಏನೂ ಆಗಿಲ್ಲ ಅಮ್ಮ. ಅವರಿಗೆ ಇದೆಲ್ಲ ಇಷ್ಟ ಇಲ್ವಂತೆ. ನಾನು ಅದಕ್ಕೆ ಅವರಿಗೆ ಕೇಳಿದೆ, ಯಾಕೆ ಇಷ್ಟ ಇಲ್ಲ ನಿಮಗೆ ಅಂತ. ಅದಕ್ಕೆ ಅವರು ಏನು ಹೇಳಲಿಲ್ಲ ಅಮ್ಮ. ಸುಮ್ಮನೆ ಹಾಗೆ ಮಲಗಿಬಿಟ್ರು. ನಾನು ಹಾಗೆ ಮಲಗಿಕೊಂಡೆ. ಅಮ್ಮ ಎಷ್ಟೇ ಅಂದಳು. ಅದಕ್ಕೆ ನಾನು ಹೇಳಿದೆ, ಹೌದಾ, ಸರಿ ಆಯಿತು. ಈಗ ನೀನು ನಿಮ್ಮ ಅತ್ತೆ ಮನೆಗೆ ಹೊರಡು. ಮುಂದೆ ಏನು ಮಾಡೋದು ಅಂತ ನಾನು ಯೋಚನೆ ಮಾಡ್ತೀನಿ ಅಂದೆ. ಅದಕ್ಕೆ ಅವಳು, ಸರಿ ಆಯಿತು ಅಮ್ಮ, ನಾನು ಹೋಗ್ತೀನಿ ಅಂತ ಅಲ್ಲಿಂದ ಮಗಳು ಅಳಿಯ ಇಬ್ಬರು ಹೊರಟರು. ಹೀಗೆ ಒಂದು ದಿನ ನಮ್ಮ ಮನೆಯಲ್ಲಿ ಮದುವೆಗೆ ಅಂತ ಹಾಕಿದ ಚಪ್ಪರವನ್ನು ಬಿಚ್ಚುತ್ತಾ ಕೂತಿದ್ದೆ. ಆದರೆ ಅದು ನನ್ನೊಬ್ಬಳ ಕೈಯಲ್ಲಿ ಸಾಧ್ಯವಿರಲಿಲ್ಲ. ಅದೇ ಸಮಯಕ್ಕೆ ನನ್ನ ಮಗಳು ಫೋನ್ ಮಾಡಿದಳು. ಅಮ್ಮ, ಏನು ಮಾಡ್ತಿದ್ದೀಯಾ ಅಂದಳು. ನಾನು ಅದಕ್ಕೆ ಚಪ್ಪರ ತೆಗಿತಿದ್ದೀನಿ ಮಗಳೇ ಅಂದೆ. ಅದಕ್ಕೆ ಅವಳು ಹೇಳಿದಳು, ಅಮ್ಮ, ಅದು ನಿನ್ನೊಬ್ಬಳಿಂದ ಆಗೋ ಕೆಲಸ ಅಲ್ಲಮ್ಮ. ಮನೆ ಹತ್ತಿರ ಬೇರೆ ಯಾರಾದರೂ ಇದ್ರೆ ಕರ್ಕೋ ಅಂದ್ಲು. ನಾನು ಹೇಳಿದೆ, ಇಲ್ಲ ಮಗಳೇ, ಮನೆ ಹತ್ತಿರ ಬೇರೆ ಯಾರೂ ಇಲ್ಲ. ಇವತ್ತು ಗುರುವಾರ ಅಲ್ವಾ, ಎಲ್ಲ ಕೆಲಸಕ್ಕೆ ಹೋಗಿರುತ್ತಾರೆ. ಭಾನುವಾರ ಆಗಿದ್ರೆ ಯಾರಾದರೂ ಸಿಕ್ಕಿರುವವರು. ಆದರೆ ಭಾನುವಾರ ಚಪ್ಪರ ಬಿಚ್ಚ ಹಾಗಿಲ್ಲ ಕಣವ್ವ. ಅದಕ್ಕೆ ಒಬ್ಬಳೇ ತೆಗಿತಾ ಇದ್ದೀನಿ ಅಂದೆ. ಅದಕ್ಕೆ ಅಮ್ಮ, ನೀನು ಒಬ್ಬಳೇ ಮಾಡಬೇಡ. ನನ್ನ ಗಂಡ ಮನೆಯಲ್ಲೇ ಇದ್ದರೆ ನಾನು ಅವರನ್ನು ಕಳಿಸಿಕೊಡ್ತೀನಿ ಇರು ಅಂದಳು. ನಾನು ಬೇಡ ಬಿಡಮ್ಮ, ಪರವಾಗಿಲ್ಲ ಅಂದೆ. ಆದರೆ ಅವಳು ಕೇಳಲಿಲ್ಲ. ಅಳಿಯನನ್ನು ಕಳುಹಿಸಿದಳು. ನಾನು ಮತ್ತೆ ಅಳಿಯ ಇಬ್ಬರು ಸೇರಿ ಚಪ್ಪರ ಬಿಚ್ಚಿದೆವು. ಸಮಯ ಮಧ್ಯಾಹ್ನ 2:15 ಆಗಿತ್ತು. ನನ್ನ ಅಳಿಯ, ಸರಿ ಅತ್ತೆ, ನಾನು ಇನ್ನು ಹೋಗ್ತೀನಿ ಅಂದ್ರು. ನಾನು, ಅಯ್ಯೋ, ಊಟ ಮಾಡಿಕೊಂಡು ಬಿಸಿಲು ಕಡಿಮೆ ಆದ ಮೇಲೆ ಹೋಗುವರಂತೆ, ಬನ್ನಿ ಅಳಿಯಂದ್ರೆ ಅಂದೆ. ಅದಕ್ಕೆ ಅವರು, ಸರಿ ಆಯಿತು ಅತ್ತೆ ಅಂದ್ರು. ಅವರು ಬಿಸಿಲಿನಲ್ಲಿ ನಿಂತು ಪೂರ್ತಿ ಬೆವರಿದ್ದರು. ನಾನು ಅವರಿಗೆ ಹೇಳಿದೆ, ನೀವು ಹೋಗಿ ಸ್ನಾನ ಮಾಡಿಕೊಂಡು ಬನ್ನಿ ಅಪ್ಪ, ತುಂಬಾ ಬೆವರಿದ್ದೀರಾ, ನಾನು ಅಷ್ಟರಲ್ಲಿ ಅಡಿಗೆ ಮಾಡಿ ಬಿಡ್ತೀನಿ ಅಂದೆ. ಅದಕ್ಕೆ ಅವರು ಸರಿ ಆಯಿತು ಅಂತ ಸ್ನಾನಕ್ಕೆ ಹೋದರು. ನಂತರ ನಾನು ಅಡುಗೆ ಮುಗಿಸಿ ಕೆಲಸ ಮುಗಿಸಿದೆ. ನನ್ನ ಅಳಿಯ ಅತ್ತೆ ಟವಲ್ ಕೊಡಿ ಎಂದರು. ನಾನು ಟವಲ್ ತೆಗೆದುಕೊಂಡು ಅಳಿಯನಿಗೆ ಕೊಟ್ಟೆ. ನಂತರ ಅಳಿಯ ಆಚೆ ಬಂದರು. ಅವರ ಸೌಂದರ್ಯ ನೋಡಿ ನನ್ನ ಹೊಲದಲ್ಲಿ ನೀರು ಬಂದಂತಾಯಿತು. ಹಾಗೆ ನಾನು ಅಂದುಕೊಂಡೆ, ಇವರನ್ನು ಈ ರೀತಿ ನೋಡಿದರೆ ನನಗೆ ಆಕರ್ಷಣೆ ಆಗುತ್ತದೆ. ಅಂಥದ್ರಲ್ಲಿ ನನ್ನ ಮಗಳಿಗೆ ಹೇಗಾಗಿರಬೇಕು ಅಂತ. ನಂತರ ನಾನು ಅವರಿಗೆ ಊಟವನ್ನು ಬಡಿಸಿ ನಾನು ಕೂಡ ಅವರ ಜೊತೆ ಊಟವನ್ನು ಮುಗಿಸಿದೆ. ಊಟದ ನಂತರ ಅವರು, ಅತ್ತೆ, ನಾನು ಮನೆಗೆ ಹೋಗ್ತೀನಿ ಅಂದರು. ನಾನು, ಇರಿ, ಈಗ ತಾನೇ ಊಟ ಮಾಡಿದ್ದೀರಾ, ಆಚೆ ಬಂದು ಬಿಸಿಲು ಇದೆ, ಸ್ವಲ್ಪ ಸಮಯ ಮಲಗಿದ್ದು ಸಂಜೆ ಹೋಗುವರಂತೆ ಅಂದೆ. ಅದಕ್ಕೆ ಅವರು, ಸರಿ ಆಯಿತು ಅತ್ತೆ ಎಂದು ರೂಮಿಗೆ ಹೋಗಿ ಮಲಗಿಕೊಂಡರು. ಅಳಿಯನ ಮುಂದೆ ಸುಕನ್ಯಾ. ನಾನು ಪಾತ್ರೆಯನ್ನೆಲ್ಲ ತೊಳೆದು ಸ್ನಾನಕ್ಕೆ ಹೊರಟೆ. ನಂತರ ಸ್ನಾನ ಮುಗಿಸಿ ಸ್ನಾನದ ಮನೆಯಲ್ಲಿ ಇದ್ದ ಟವಲ್ ಮತ್ತೆ ಬಟ್ಟೆಯನ್ನು ಎತ್ತಿಕೊಂಡೆ.
ಬರೀ ನೈಟಿ ಮತ್ತೆ ಟವಲ್ ಮಾತ್ರ ಸ್ನಾನದ ಮನೆಯಲ್ಲಿ ಇತ್ತು. ನನ್ನ ಒಳ ಉಡುಪುಗಳು ರೂಮಿನಲ್ಲಿ ಇತ್ತ ಬೀರುವಲ್ಲಿ ಇತ್ತು. ನಾನು ನೈಟಿ ಹಾಕಿಕೊಂಡು ಆಚೆ ಬಂದೆ. ಅಳಿಯ ಬೇರೆ ರೂಮಿನಲ್ಲಿ ಮಲಗಿದ್ದಾರೆ. ಹೇಗೆ ರೂಮಿಗೆ ನಾನು ಹೋಗೋದು ಈಗ ಅಂತ ಯೋಚನೆ ಮಾಡ್ತಾ ಇದ್ದೆ. ನಂತರ ಧೈರ್ಯ ಮಾಡಿ ಮೆಲ್ಲನೆ ರೂಮಿನ ಬಳಿ ಹೋಗಿ ನೋಡಿದೆ. ಅಳಿಯ ಇನ್ನೂ ಗಾಢ ನಿದ್ರೆ ಮಾಡುತ್ತಿದ್ದಾರೆ ಅಂತ ಅನಿಸಿತು. ಹಾಗಾಗಿ ನಾನು ಮೆಲ್ಲನೆ ರೂಮಿನ ಒಳಗೆ ಹೊರಡೋಕೆ ಶುರು ಮಾಡಿದೆ. ಹೇಗೋ ಮಾಡಿ ರೂಮಿನ ಬೀರು ಬಳಿ ಬಂದೆ. ಬೀರು ಡೋರ್ ಓಪನ್ ಮಾಡಿದೆ. ಸ್ವಲ್ಪ ಶಬ್ದ ಬಂತು. ನಾನು ಅಳಿಯನಿಗೆ ಎಚ್ಚರ ಆಯಿತೇನೋ ಅಂತ ಅಂದುಕೊಂಡೆ. ಆದರೆ ಅವರು ಇನ್ನೂ ಮಲಗಿದ್ದರು. ಸಡನ್ ಆಗಿ ರೂಮಿನ ಕಿಟಕಿಯಿಂದ ಜೋರಾಗಿ ಗಾಳಿ ಬೀಸಿತು. ಸಡನ್ ಆಗಿ ರೂಮಿನ ಡೋರ್ ಪಟ್ ಅಂತ ಕ್ಲೋಸ್ ಆಯಿತು. ನಾನು ಅಳಿಯ ಎದ್ದೇಳ್ಬಿಡ್ತಾರೇನೋ ಅಂತ ಈಗ ಅಂತ ಅಂದ್ಕೊಂಡೆ. ಆದರೆ ಅವರು ಈಗಲೂ ಎಚ್ಚರವಾಗಲಿಲ್ಲ. ನಾನು ಬೇಗ ನನ್ನ ಒಳ ಉಡುಪುಗಳನ್ನು ಎತ್ಕೊಂಡು ಓಡಿ ರೂಮಿನ ಡೋರ್ ಹತ್ತಿರ ಬಂದು ಡೋರ್ ಓಪನ್ ಮಾಡಲು ಟ್ರೈ ಮಾಡ್ತಾ ಇದ್ದೀನಿ. ಆದರೆ ಡೋರ್ ಓಪನ್ನೇ ಆಗ್ತಾ ಇರಲಿಲ್ಲ. ನನ್ನ ಅವಸ್ಥೆ ಬೇರೆ. ಬರೀ ನೈಟಿಯಲ್ಲಿ ಇದ್ದೀನಿ. ಒಳಗೆ ಯಾವ ಬಟ್ಟೆ ಕೂಡ ಧರಿಸಿರಲಿಲ್ಲ. ಈ ಡೋರ್ ಬೇರೆ ಟ್ರೈ ಮಾಡಿದರೂ ಓಪನ್ ಆಗ್ತಾ ಇಲ್ಲ. ಅಳಿಯನನ್ನು ಎಬ್ಬಿಸೋಣ ಅಂದರೆ ನಾನು ಬೇರೆ ಅವಸ್ಥೆಯಲ್ಲಿ ಇದ್ದೇನೆ. ಏನ್ ಮಾಡೋದು ಈಗ ಅಂತ ಭಯದಿಂದ ಯೋಚಿಸ್ತಾ ಇದ್ದೆ. ಹಾಗೆ ಒಂದು ಉಪಾಯ ಬಂತು. ಹೇಗೂ ಈ ಬಟ್ಟೆ ಬೀರುವಿಂದ ಎತ್ಕೊಂಡಿದ್ದೀನಿ. ಅಳಿಯ ಬೇರೆ ಇನ್ನೂ ಮಲಗಿದ್ದಾರೆ. ಇಲ್ಲೇ ಒಳ ಉಡುಪುಗಳನ್ನು ಹಾಕಿಕೊಂಡು ಬಿಡಲ್ಲ ಅಂತ ಎಂದುಕೊಂಡೆ. ಧೈರ್ಯ ಮಾಡಿ ಅಳಿಯನನ್ನು ನೋಡುತ್ತಲೇ ಮೊದಲು ಹೊಲದ ಮೇಲೆ ಧರಿಸಿದ್ದ ಬಟ್ಟೆಯನ್ನು ಧರಿಸಿದೆ. ನಂತರ ಹಾಗೆ ನೋಡುತ್ತಾ ಸೌದ ಬಟ್ಟೆಯನ್ನು ಧರಿಸಿದೆ. ನಂತರ ಹಾಗೆ ಅಳಿಯನನ್ನು ನೋಡುತ್ತಾ ಮಾವಿನ ಹಣ್ಣಿನ ಮೇಲೆ ಧರಿಸಿದ ಬಟ್ಟಿರುವ ದಟ್ಟೆಯನ್ನು ಧರಿಸಿದೆ. ನಂತರ ಹಾಗೆ ನೋಡುತ್ತಾ ಸೀರೆಯನ್ನು ಉಡೋಣ ಅಂತ ಸೀರೆ ಎತ್ಕೊಳ್ಳೋದಕ್ಕೆ ಮೆಲ್ಲಗೆ ಬಿರುವಿನ ಬಳಿ ಹೋದೆ. ನಾನು ಮೆಲ್ಲನೆ ಅಳಿಯನನ್ನು ನೋಡುತ್ತಲೇ ಹಿಂದೆ ತಿರುಗಿ ಬೀರು ಡೋರ್ ಓಪನ್ ಮಾಡಲು ಸ್ಟಾರ್ಟ್ ಮಾಡಿದೆ. ಆಗ ಸಡನ್ ಆಗಿ ಅಳಿಯ ಕೆಮ್ಮಿದರು. ಇನ್ನು ನನ್ನ ಕತೆ ಮುಗೀತು ಅಂತ ಅಂದುಕೊಂಡು ಬೀರು ಡೋರ್ನ ಹಾಗೆ ಬಿಟ್ಟು ಹಿಂದೆ ತಿರುಗಿ ಅಳಿಯನನ್ನು ನೋಡಿದೆ. ಆಗಲೂ ಅವರು ಇನ್ನೂ ನಿದ್ರೆ ಮಾಡುತ್ತಿದ್ದರು. ನನಗೆ ತುಂಬಾ ಭಯ ಆಗಿ ನೈಟಿ ಹಾಕಿಕೊಂಡು ಫಸ್ಟ್ ಅಲ್ಲಿಂದ ಆಚೆ ಹೋಗೋಣ ಅಂತ ಅಂದುಕೊಂಡೆ. ಆಗ ನನ್ನ ಹಿಂದೆಯಿಂದ ನನ್ನ ಸೌದದ ಮೇಲೆ ಕೈ ಹಾಕಿ ಸುತ್ತುತ್ತಾ ಇದ್ದರು. ಹಬ್ಬಿಸಿ ಸ್ಪರ್ಶ ನನ್ನ ಸೌದದ ಮೇಲೆ ಬಿದ್ದು ನನ್ನ ಹೊಲದಲ್ಲಿ ಮತ್ತೆ ನೀರು ಬರಲು ಶುರುವಾಯಿತು. ನಂತರ ನನಗೆ ಅಳಿ ಅಂದರೆ ಸ್ನಾನ ಮಾಡಿ ಆಚೆ ಬಂದಿದ್ದು ನೆನಪಾಗುತ್ತಿತ್ತು. ನಾನು ಹಾಗೆ ಮೆಲ್ಲನೆ ಹಿಂದೆ ತಿರುಗಿ ನನ್ನ ಅಳಿಯನ ಬಳಿ ನೋಡಿದೆ. ಆದರೆ ಅಳಿಯಂದ್ರು ಮಲಗಿರೋ ಹಾಗೆ ನಾಟಕ ಆಡುತ್ತಿದ್ದರು. ನನ್ನ ಹೊಲದಲ್ಲಿ ಬಿತ್ತನೆ ಮಾಡಿ ತುಂಬ ವರ್ಷಗಳೇ ಕಳೆದಿತ್ತು. ಹೀಗಾಗಿ ನನಗೆ ಆ ಆಸೆ ಹೆಚ್ಚಾಗಿತ್ತು. ನಾನು ನನ್ನ ಅಳಿಯನ ಮುಂದೆನೇ ಈ ರೀತಿ ಮಾಡೋದು ತಪ್ಪು ಎನಿಸಿ ಮೊದಲು ಅಲ್ಲಿಂದ ಹೇಗಾದರೂ ಮಾಡಿ ಆಚೆ ಹೋಗಬೇಕು ಅಂದುಕೊಂಡೆ. ರೂಮ್ ಬಾಗಿಲು ಬಳಿ ಹೋಗಿ ಹೇಗೋ ಮಾಡಿ ಬಾಗಿಲನ್ನು ತೆಗೆದೆ. ಅಷ್ಟರಲ್ಲಿ ಅಳಿಯಂದಿರು ನನ್ನನ್ನು ಅವರ ಬಳಿ ಕರೆದರು. ನಾನು ಗಾಬರಿಯಿಂದ ಅವರಿಗೆ ಹೇಳಿದೆ, ನೋಡಿ ಈ ರೀತಿ ನಾವಿಬ್ಬರು ಮಾಡ್ತಾ ಇರೋದು ತಪ್ಪು ಅಳಿಯಂದ್ರೆ ಅಂದೆ. ಅದಕ್ಕೆ ಅವರು ಹೇಳಿದರು, ಅತ್ತೆ ನಾನು ನಿದ್ದೆನೇ ಮಾಡಿಲ್ಲ. ನಾನು ಎಲ್ಲವನ್ನು ನೋಡಿದೆ ಅತ್ತೆ. ನಾನು ಚಿಕ್ಕ ವಯಸ್ಸಿನಿಂದಲೂ ಇಲ್ಲಿಯವರೆಗೂ ಯಾರ ಬಗ್ಗೆ ಕೂಡ ಈ ರೀತಿ ನೋಡಿಕೊಂಡಿಲ್ಲ ಅತ್ತೆ. ನಿಮ್ಮನ್ನ ಈ ರೀತಿ ನೋಡಿ ನಿಮ್ಮ ಹೊಲದಲ್ಲಿ ಬಿತ್ತನೆ ಮಾಡುವ ಆಸೆ ಆಗಿದೆ. ನನಗೆ ತುಂಬ ಆಸೆ ಆಗ್ತಿದೆ ಅತ್ತೆ. ನನಗೆ ಗೊತ್ತು ನಿಮ್ಮ ಹೊಲದಲ್ಲಿ ಬಿತ್ತನೆ ಮಾಡಿ ತುಂಬ ವರ್ಷ ಆಗಿದೆ ಅಂತ. ಅತ್ತೆ ದಯವಿಟ್ಟು ನಿಮ್ಮ ಹೊಲದಲ್ಲಿ ಬಿತ್ತನೆ ಮಾಡಲು ಅಪ್ಪಣೆ ಕೊಡಿ ಅಂತೆ ಅಂದರು. ನನಗೂ ಅದರ ಮೇಲೆ ಆ ಥರ ಇದ್ದಿದ್ದರಿಂದ ಯೋಚಿಸದೆ ಅವರಿಗೆ ಅಪ್ಪಣೆ ಕೊಟ್ಟೆ. ನಂತರ ನನ್ನ ಅಳಿಯ ಹೊಲದಲ್ಲಿ ಆಟ ಆಡಲು ಶುರು ಮಾಡಿದ್ದರು. ನಂತರ ಆಟವನ್ನು ಮುಗಿಸಿದರು. ಎಲ್ಲ ಮುಗಿದ ಮೇಲೆ ನಾನು ಅವರಿಗೆ ಹೇಳಿದೆ, ಅಳಿಯಂದರೆ ಈ ವಿಷಯ ಯಾರಿಗೂ ಗೊತ್ತಾಗೋದು ಬೇಡ ಅಂತ ಹೇಳಿದೆ. ಅದಕ್ಕೆ ಆಯ್ತು ಅತ್ತೆ ಬಿಡಿ, ಇಲ್ಲಿ ಆಗಿರೋದನ್ನ ಯಾರಿಗೂ ಹೇಳೋಲ್ಲ ಅಂತ. ಸರಿ ಆಯ್ತು, ನಾನು ನಿಮಗೆ ಒಂದು ವಿಷಯ ಕೇಳಬೇಕು ಅಂದೆ. ಕೇಳಿ ಅತ್ತೆ ಪರವಾಗಿಲ್ಲ ಅಂದ್ರು. ನಾನು ಹೇಳಿದೆ, ಅಲ್ಲ ಅಳಿಯಂದ್ರೆ ನನ್ನ ಜೊತೆ ಈ ಮಟ್ಟಿಗೆ ಆಟವನ್ನು ಆಡಿದ್ರಿ, ಆದರೆ ಅವತ್ತು ಶಾಸ್ತ್ರದ ದಿವಸ ನನ್ನ ಮಗಳ ಜೊತೆ ಯಾಕೆ ಏನು ಮಾಡಲಿಲ್ಲ ಅಂದೆ. ಆಗ ಅವರು ಹೇಳಿದರು, ಇಲ್ಲ ಅತ್ತೆ, ನನಗೆ 18 ವರ್ಷ ಇದ್ದಾಗಿನಿಂದ ನನಗೆ ಹುಡುಗಿಯರ ಮೇಲೆ ಈ ರೀತಿಯ ಭಾವನೆ ಕೂಡ ಬರುತ್ತಿರಲಿಲ್ಲ. ನಾನು ಸುಮಾರು ಚಿತ್ರಗಳನ್ನು ನೋಡಿದ್ದೆ, ಆದರೆ ಏನು ಪ್ರಯೋಜನ ಆಗ್ತಿರ್ಲಿಲ್ಲ ಅತ್ತೆ. ಈಗ ನಿಮ್ಮ ಸೌಂದರ್ಯ ನೋಡಿ ನನಗೆ ಭಾವನೆ ಬಂತು ಅತ್ತೆ. ನಿಮ್ಮಿಂದ ಎಲ್ಲ ಸರಿ ಹೋಗುತ್ತೆ ಅತ್ತೆ. ಧನ್ಯವಾದ ನಿಮಗೆ ಅತ್ತೆ ಅಂದ್ರು. ನಾನು ಹೌದಾ ಅಳಿಯಂದ್ರೆ ಸರಿ ಆಯಿತು, ಇನ್ಮುಂದೆ ಆದರೂ ನನ್ನ ಮಗಳ ಜೊತೆ ಈ ವಿಷಯದಲ್ಲಿ ಚೆನ್ನಾಗಿರಿ ಅಂತ ಹೇಳಿದೆ. ಅದಕ್ಕೆ ಅವರು ಸರಿ ಅತ್ತೆ ಆಯ್ತು ಅತ್ತೆ. ಒಂದು ಮಾತು, ದಯವಿಟ್ಟು ಇವತ್ತು ನನ್ನಿಂದ ಬೇಜಾರಾಗಿದ್ರೆ ನನ್ನನ್ನು ಕ್ಷಮಿಸಿ ಅತ್ತೆ. ಇಷ್ಟೆಲ್ಲ ಆಗೋಯ್ತು ಅಂದ್ರೆ. ಅದಕ್ಕೆ ನಾನು ಸರಿ ಆಯ್ತು ಪರವಾಗಿಲ್ಲ ಬಿಡಿ, ನೀವು ಹೋಗಿದ್ದು ಒಳ್ಳೆ ಬನ್ನಿ ಅಂತೆ. ಸರಿ ಅಂತ ಅಳಿಯಂದ್ರು ಅಲ್ಲಿಂದ ಹೊರಟು ಹೋದರು. ಇಲ್ಲಿಗೆ ಕತೆ ಮುಗಿಯುತ್ತದೆ. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ. ಮತ್ತೆ ಇಂತಹ ಇನ್ನಷ್ಟು ಕಥೆಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ. ಧನ್ಯವಾದಗಳು.